ಇದು ಪ್ಯಾಷನ್ ಫ್ರೂಟ್ ಅಂತೇಳಿ, ಇದು ತುಂಬ ವಿಟಮಿನ್ ಸಿ ರಿಚ್ ಇರ್ತಕ್ಕಂಥ ಒಂದು ಫ್ರೂಟ್ಸು. ಸೊ ಇದನ್ನು ನಾವು ಇವಾಗ ಜ್ಯೂಸ್ ಮಾಡೋಣ. ಕಟ್ ಮಾಡಿದರೆ ಈ ಥರ ಸೀಡ್ ಇರ್ತದೆ, ಹಾಗೇನೂ ತಿನ್ಬೋದು. ಹಾಗೆ ತಿನ್ನಬೇಕು ಅಂತಂದರೆ ಇದ್ರ ಕರಮ್ ಅಂತ ಹೇಳ್ತಾ ಇರ್ತದೆ, ಬೀಜ ಹುಳಿ ಸಿಹಿ ಎಲ್ಲ ಇರ್ತದೆ. ಸೊ ಆ್ಯಕ್ಚುಲಿ ಹಾಗೆ ತಿನ್ನಲಿಕ್ಕೆ ವೆರಿ ಟೇಸ್ಟಿಯಾಗಿರ್ತದೆ. ಬಟ್ ಆದರೆ ಇವತ್ತು ನಾನು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಓನ್ಲಿ ಪಲ್ಪನ್ನು ಮಾತ್ರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತೀನಿ. ಹಣ್ಣಾಗಿದ್ದರೆ ಅದು ಸ್ವೀಟಾಗೇ ಇರುತ್ತೆ. ಸ್ವಲ್ಪ ಶುಗರ್ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ ಇದು ಜ್ಯೂಸ್ ಆಗಿದೆ. ಇದನ್ನು ನಾನು ಸೋಸ್ಕೊಳ್ತೇನೆ. ಇದು ವಿಟಮಿನ್ ಸಿ ರಿಚ್ ಇದೆ. ಸೊ ಇದಕ್ಕೆ ನಾವು ಸ್ವಲ್ಪ ಕಿವಿನೂ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸೊ ಹ್ಯುಮಿನಿಟಿ ಬೂಸ್ಟ್ ಆಗುತ್ತೆ ಈ ಒಂದು ಜ್ಯೂಸು. ಸೊ ಈಗ ಸೋಸ್ಕೊಳ್ಳೋಣ ಬನ್ನಿ. ನಾನು ಸೋಸ್ಕೊಂಡಿದ್ದೇನೆ. ಸೊ ಸೋಸಿದಾಗ ನನಗೆ ಈ ಥರ ಒಂದು ಸೀಡ್ಸ್ದು ಸಿಕ್ಕಿದೆ. ಬಟ್ ಇದು ಸೀಡ್ಸ್ ಸಹಿತ ನಾವು ತೊಗೊಳ್ಬೋದು. ಇದು ನಾವು ತಿನ್ನುವಾಗ ತುಂಬ ಕ್ರಿಸ್ಪಿಯಾಗಿ ಗರಿಯಾಗಿ ಚೆನ್ನಾಗಿರುತ್ತೆ. ಸೊ ಇದು ಸಹಿತ ಆರೋಗ್ಯಕ್ಕೆ ಒಳ್ಳೆಯದೇನೆ. ಬಟ್ ಈಗ ನಾನು ಜ್ಯೂಸ್ ಮಾಡಿರೋದ್ರಿಂದ ಇದನ್ನು ಚೆನ್ನಾಗಿ ಸೋಸ್ಕೊಂಡಿರ್ತಕ್ಕಂಥ ಜ್ಯೂಸು ಈ ಥರ ಆಗಿದೆ. ಇದಕ್ಕೆ ನಾವು ಒಂದು ಸಣ್ಣ ಕಿವಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಹೀಗೆ ಬಾಯಿಗೆ ಸಿಗಬೇಕು ಜ್ಯೂಸಲ್ಲಿ. ಇದು ಈಗ ಜ್ಯೂಸು ರೆಡಿ ಆಗಿದೆ. ಪ್ಯಾಷನ್ ಫ್ರೂಟ್ ಮತ್ತು ಕಿವಿಯಿಂದ ರೆಡಿ ಮಾಡಿರ್ತಕ್ಕಂಥ ಒಂದು ಹೆಲ್ತಿ ನ್ಯೂಟ್ರಿಷಿಯಸ್ ಜ್ಯೂಸು ರೆಡಿ ಆಗಿದೆ. ಸೊ ವಿಟಮಿನ್ ಸಿ ರಿಚ್ ಇರ್ತಕ್ಕಂಥದ್ದು. ಸೊ ನೀವು ಮನೇಲಿ ಒಮ್ಮೆ ಇದೇ ಥರನಾಗಿ ಪ್ಯಾಷನ್ ಫ್ರೂಟ್ ಜ್ಯೂಸನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಥ್ಯಾಂಕ್ ಯು.